ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಾಯತ್ರಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ಬಾದಾಮ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ನೆನೆಸಿಟ್ಟಿರೋ ಬಾದಾಮಿ, ಆಮೇಲೆ ಸಕ್ಕರೆ, ಅರ್ಧ ಕಪ್ ಹಾಲು ಹಸಿದು, ಚಾಪ್ ಮಾಡಿರೋ ಬಾದಾಮಿ, ತುಪ್ಪ, ಏಲಕ್ಕಿ ಪುಡಿ, ಅರಿಶಿನ. ಸ್ಯಾಫ್ರಾನ್ ಬದಲು ಅರಿಶಿಣನೇ ಹಾಕ್ತಾಯಿದ್ದೀನಿ ನಾನು, ನೆನೆಸಿಟ್ಟಿರೋದು. ಅದಕ್ಕೆ ರುಬ್ಬಲಿಕ್ಕೆ ಬಾದಾಮಿ ಸ್ವಲ್ಪ ಸ್ವಲ್ಪ ಹಸಿ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ಒಲೆ ಮೇಲೆ ಬಾಣಲಿ ಇಡ್ತಾಯಿದ್ದೀನಿ, ತವಾ ಬಿಸಿಯಾಗಿದೆ. ತುಪ್ಪ ಹಾಕ್ತಾಯಿದ್ದೀನಿ, 3 ಟೇಬಲ್ ಸ್ಪೂನು. ರುಬ್ಬಿ ಇಟ್ಕೊಂಡಿರೋಂಥ ಬಾದಾಮಿ ನೀವು ತರಿಯಾಗಿ ರುಬ್ಬೋದು. ಫ್ಲೇಮ್ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸ್ವೀಟ್ ರೆಸಿಪಿ ಅಷ್ಟು ಚೆನ್ನಾಗಿ ಬರಲ್ಲ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ, ಬಾದಾಮ್ ಹಲ್ವಾ ಚೆನ್ನಾಗಿ ಬರುತ್ತೆ. ಈಗ ಕೈ ಆಡ್ಸೋಣ. ಕೈ ಆಡಿಸ್ತಾ ಇರಬೇಕು. ಹಾಗೆ ಬೇಗನೆ ಆಗೋವಂಥದ್ದು ಬಾದಾಮ್ ಹಲ್ವಾ. ಇವಾಗ ಎಲ್ಲರ ಮನೆಯಲ್ಲೂ ಬಾದಾಮಿ ಇದ್ದೇ ಇರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ರುಚಿಯಾಗಿ ತಿನ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೈ ಆಡಿಸ್ತಾನೆ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಾಗೆ ಕೈ ಆಡಿಸ್ತಾನೆ ಇರಿ, ಸ್ವಲ್ಪ ಗಟ್ಟಿ. ಹಾಗೆ ಕೈ ಆಡಿಸ್ತಾನೆ ಇರಿ, ಗಟ್ಟಿ ಆಗ್ತಾ ಬರುತ್ತೆ. ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆಗಬೇಕು. ಫ್ಲೇಮು ಲೋ ಅಲ್ಲೇ ಇಟ್ಕೊಳ್ಳಿ. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಸೇರಿಸ್ಕೊಂಡು ಈವನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸಿ. ತೆಳ್ಳಗೆ ಅನಿಸ್ಬೋದು, ಸಕ್ಕರೆ ಹಾಕಿರ್ತೀವಲ್ಲ, ತೆಳ್ಳಗಾಗುತ್ತೆ. ಆಮೇಲೆ ಬಾದಾಮ್ ಹಲ್ವಾ ಮಾಡಿದ ಮೇಲೆ ಗಟ್ಟಿಯಾಗುತ್ತೆ ಕೊನೆಗೆ. ಕೈ ಆಡ್ಸೋದು ಗಟ್ಟಿ ಆಗುತ್ತೆ. ಅದಕ್ಕೆ ನೀವು ತೆಳ್ಳಗಾಯಿತು ಅಂತ ಹೆದರ್ಕೊಳ್ಳೋದೇನು ಬೇಡ.
ಕೈ ಆಡಿಸ್ತಾನೆ ಇರಬೇಕು. ತೊಳ ಸ್ವಲ್ಪ ಒತ್ತೋ ಚಾನ್ಸಸ್ ಇರುತ್ತೆ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಇಂಗ್ರೀಡಿಯೆಂಟ್ಸು 10 ನಿಮಿಷ ಕಾಲು ಗಂಟೆಯಲ್ಲಿ ಆಗೋಗುತ್ತೆ. ಬಾದಾಮ್ ಹಲ್ವಾ, ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ತಳ ಸ್ವಲ್ಪ ಬಿಡ್ತಾ ಇದೆ. ಹಾಗೆ ಆರಾಮಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇವಾಗ ತುಪ್ಪ ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ. ತುಪ್ಪ ಹಾಕಿದ್ರೇ ರುಚಿ ಫ್ರೆಂಡ್ಸ್ ಬಾದಾಮ್ ಹಲ್ವಕ್ಕೆ. ಇವಾಗ ನೋಡ್ಬೋದು ನೀವಿಲ್ಲಿ ತಳ ಸ್ವಲ್ಪ ಸ್ವಲ್ಪನೇ ಬಿಡ್ತಾಯಿದೆ. ನೆನೆಸಿಟ್ಟಿರೋ ಅರಿಶಿನ ಸೇರಿಸ್ತಾ ಇದ್ದೀನಿ. ಸ್ಯಾಫ್ರಾನ್ ಬದಲು ಅರಿಶಿಣನೇ ಹಾಕ್ತಾಯಿದ್ದೀನಿ. ಮನೇಲಿ ಮಾಡಿರೋ ಅರಿಶಿಣ ಇದು, ಅರಿಶಿಣದ ಕೊಂಬಿಂದ. ಇದಿಷ್ಟು ತೆಳು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಕೊನೆಯಲ್ಲಿ ಆದಮೇಲೆ ಒಂದು 5 ಮಿನಿಟ್ಸ್ಗೆಲ್ಲ ಗಟ್ಟಿಯಾಗಿಬಿಡುತ್ತೆ. ಬಾದಾಮ್ ಹಲ್ವಾ ರೆಡಿಯಾಗಿದೆ. ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೀಗ ಹೆಚ್ಚಿಟ್ಕೊಂಡಿರೋಂಥ ಬಾದಾಮಿ, ಗೋಡಂಬಿ. ಗಾಯತ್ರಿಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.